ನೋಡಿ ಏನಂದರೆ ಮೊದಲು ಬಿ ಜೆ ಪಿ ಸರ್ಕಾರ ಇರೋವಾಗ ಅವರು ಒಂದು 5 ಮಾತು ಮುಸ್ಲಿಂ ಸಂಘಟನೆ ಮುಂದೆ ತಗೊಂಡ್ಬಂದಿದ್ರು. ಏನು ಹಿಜಾಬು 4% ತೆಗ್ದಾಯಿತು, ಮುಸ್ಲಿಂ ರಿಸರ್ವೇಷನ್ನು, ಹಲಾಲ ಇದಂತ ಇನ್ನು 5 ವಿಷಯ ಇತ್ತು. ಇವರು ಬರೋ ಮುಂಚೆ ಏನು ಹೇಳ್ತಾಯಿದ್ರು ಕಾಂಗ್ರೆಸ್ ಪಕ್ಷ, ನೀವು ಎಲ್ಲ ನಮ್ಮ ತಗೊಬರ್ರಿ, ನಮ್ಮ ಪಾರ್ಟಿ ಬಂದಮೇಲೆ ಎಲ್ಲ ತೆಗ್ದಾಕ್ಬಿಡ್ತೀವಿ. ಆ 5 ಮಾತಿನಲ್ಲಿ ಒಂದು ಮಾತು ಮೇಲೂ ಅವ್ರು ನಡೀಲಿಲ್ಲ. ಮತ್ತು ನಾವು ನೋಡಿದ್ರೆ ಪಾರ್ಲಿಮೆಂಟ್ ಬಂತು, ಅದು ಬಿಟ್ಟಾಯಿತು, ಪಾರ್ಲಿಮೆಂಟ್ ಆಗಿಬಿಡಲಿ ಅಂತ ಅದು ಹೋಯ್ತು. ಅದು ಆಗಿಬಿಟ್ಮೇಲೆ ಮತ್ತೆ ನಾವು ಜಿ ಪರಮೇಶ್ವರ್ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ನಮ್ಮದು ಸದಾ ಇತಿಹಾಸ ಅಂತ ಒಂದು ತಂಜೀಮ್ ಇದೆ, ಸಂಘಟನೆ ಇದೆ. ಇದು 14 ವರ್ಷದಿಂದ ನಡೀತಾ ಇದೆ, ವಾಯ್ಸ್ ಆಫ್ ಯೂನಿಟಿ ಅಂತ. ನಾವು ಎಲ್ಲ ಜಾತಿಗಳು ತೊಗೊಂಡು ಹೋಗ್ತಾ ಇರೋದು, ಬರೋ ಮುಸ್ಲಿಮ್ದಲ್ಲ. ಹೋಗ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ಏನಪ್ಪ ಈ ಥರ ನೀವು ಹೇಳಿದಾರಲ್ಲ ಒಂದು ಆಗಲಿಲ್ಲ ಅಂತ ಹೇಳಿದ್ಮೇಲೆ ನಾವು ಇದು ನೋಡ್ತೀವಿ ಅಂತ ಹೇಳಿಬಿಟ್ರು. ಅದು ಮುಂದೆ ಆ ಕೆಲಸ ನಡೀಲಿಲ್ಲ. ನಾವು ಆಯ್ತಪ್ಪ ಸುಮ್ಮನೆ ನಡೀಲಿ, ಎಷ್ಟು ದಿವಸ ನಡೀತದೆ ಇವತ್ತು, ಮುಂದೆ ನೋಡ್ಕೊಳ್ಳೋಣ ಅಂತ ನಾವು ಸುಮ್ಮನೆ ಆಗಿದ್ದೀವಿ. ಮತ್ತು ನಾವು ಪುನಃ ಇದು ಔಕಾಫ್ ಎಲೆಕ್ಷನ್ ಬಂತು. ಔಕಾಫ್ ಎಲೆಕ್ಷನ್ ಬಂದಿದ್ಮೇಲೆ ಸಿಕ್ಕಾಪಟ್ಟೆ ಅದರಲ್ಲಿ ಟೆನ್ಷನ್ ನಡೀತು. ಅದರಲ್ಲಿ ಒಂದು ಒಳ್ಳೆ ನಮ್ಮ ಖ್ವಾಜಾ ಬಂದ ನವಾಜ್ ಗಿಸುದರಾಸು ಅವ್ರದ್ದು ಸಾಹೇಬ್ ಸಜ್ಜಾದ ಅಂದರೆ ಅವ್ರ ಮೇನ್ ಮುಖ್ಯ ಆಗ ಅಲ್ಲಿ. ಅವರು ಯೂನಿವರ್ಸಿಟಿ ಚಾನ್ಸಲರು ಅಂತ ಎಜುಕೇಟೆಡ್ ಮನುಷ್ಯ ಎಲೆಕ್ಟ್ ಆಗಿದ್ದರು. ಎಲೆಕ್ಟ್ ಆಗೋಕ್ಕೆ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ಅವರಿಗೆ. ಅವರು ಎಲೆಕ್ಟ್ ಆಯಿತು. ಎಲೆಕ್ಟ್ ಆಗಿಬಿಟ್ಟು ಮುಂದೆ ಬಂದಮೇಲೆ ಚೇರ್ಮನ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಆ ಮಾಜಿ ಚೇರ್ಮನ್ ಇತ್ತಲ್ಲ, ಅವನೇ ಗಿಲಾಸ್ನಲ್ಲಿ ಜಾಗ ಕೊಡೋದು ಹಂಗಂತ ಟೇಬಲ್ ಮೇಲೆ ಹೊಡೆದು ಅವನು ಮಾಡಿದ್ದಾನೆ. ಅದು ಗೊತ್ತಾಯಿತು ನನಗೆ. ಸರಿ ಸುಮ್ಮನೆ ಆಗಿದ್ರು. ಮತ್ತೆ ಒಂದು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ 11 ಜನನಲ್ಲಿ ಯಾರೋ ಒಬ್ಬರು ಇಬ್ಬರು ಮಿಸ್ ಆಗ್ತಾರೆ, ಓಕೆ. ಬಟ್ 11 ಜನ ಒಳಗೆ ಯಾರೂ ಬಂದಿಲ್ಲ, ಬರೀ 3 ಜನ ಇದ್ದರು. ಜಮೀರ್ ಅಹಮದ್ ಖಾನ್ ಜೊತೆ ಒಳಗೆ ಮಾಜಿ ಚೇರ್ಮನ್ ಇದ್ದಾನಲ್ಲ, ಅವನು ಅಬ್ಬಾಸ್ ಸಲೀಂ ಬೋರಾ ಮನೆಯಲ್ಲಿ ಇದ್ದರು. ಅವ್ರ ಮಿನಿಸ್ಟರು ಎಲ್ಲರೂ ಕಳಿಸ್ಬೇಕಲ್ಲ, ಅವ್ರು ಕಳಿಸ್ಲಿಲ್ಲ. ಅವ್ರ ಮಾತು ಮೇಲೆ ಇಲ್ಲ ಅಂತ ಲಾಸ್ಟ್ ಒಂದು ವಿಡಿಯೋ ಬಂದಿದೆ. ಮಾಜಿ 2 ಟೈಮ್ಸ್ ಅವನು ಚೇರ್ಮನ್ ಇದ್ದರು, ಖಾಲಿದ್ ಅಂತ. ಅವರು ತುಂಬ ಜಾಸ್ತಿ ಮುಸ್ಲಿಮ್ಗೆ ಇದು ಮಾಡಿಬಿಟ್ಟಿದ್ದಾರೆ, ಅದು ಮಾಡಿಬಿಟ್ಟಿದ್ದಾರೆ. ನಮ್ಮ ಮಿನಿಸ್ಟ್ರ್ ಮೇಲೆ ನಮ್ಗೆ ಏನೂ ಇದಿಲ್ಲ, ಕೆಲಸ ಮೇಲೆ ಬರ್ತಾ ಇರೋದು ಮಾತು. ಅನುಕೂಲ ಅಂತ ಅದು ಏನೂ ಸಿಕ್ಕಲಿಲ್ಲ. ಅನುಕೂಲ ಏನು 4% ನಮ್ಮದು ಹೋಯ್ತಲ್ಲ, ಅದು ಬರಬೇಕಿತ್ತು. ಹಿಜಾಬ್ ಮಸಲೆ ಆಗಬೇಕು, ಎಲ್ಲ ಅಜಾನು ಹಿಜಾಬು ದೇವಸ್ಥಾನ ಹತ್ರ ವ್ಯಾಪಾರ ಮಾಡೋಕ್ಕೆ ಬಿಡಬೇಕಿತ್ತು. ಇದೆಲ್ಲ ನಮ್ದಿತ್ತಲ್ಲ, ಅದೆಲ್ಲ ರಿಟರ್ನ್ ಬರಬೇಕಿತ್ತು. ಅದಂಥದ್ದು ಯಾವುದೂ ನಮ್ಮ ಹತ್ರ ಬಂದಿಲ್ಲ. ಈಗ ಅದಕ್ಕೆ ನಮ್ಮ ಉಲ್ಮಾ ಸ್ವಲ್ಪ ಏನು ಹೇಳ್ತಾರಂದರೆ, ಏನು ಬಿಡಪ್ಪ, ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಂದು ಟೆನ್ಷನ್ ಇತ್ತು, ಈಗ ಈ ಗೌರ್ಮೆಂಟಲ್ಲಿ ಸ್ವಲ್ಪ ಸಮಾಧಾನದಲ್ಲಿ ಇದ್ದೀವೆಲ್ಲ. ಈ ಮಾತು ಯಾರು ಈ ಮಸ್ಜಿದ್ ಇಮಾಮ್ಗಳು ಎಲ್ಲ ಇದ್ದಾರಲ್ಲ ಅವ್ರು ಹೇಳೋದು. ಅವರಿಂದ ಕೂಡ ಡ್ಯಾಮೇಜು. ಅವ್ರು ಯೂಸ್ ಆಗ್ತಾ ಇರೋದು ಪೊಲಿಟಿಷಿಯನ್ ಯೂಸ್ ಮಾಡ್ತಾ ಇರೋದು ಪಬ್ಲಿಕ್ಗೆ. ಇದು ಈ ಅನ್ಯಾಯ ಆಗ್ಕೂಡ್ದಂತ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ, ಸಹಾಯ ಆಗಬೇಕಿತ್ತಲ್ಲ, ಸಹಾಯ ಆಗಲಿಲ್ಲ ಅಲ್ವಾ. ಏನು ಹೇಳ್ತಾರೆ, ಹಳೆ ಕಾನೂನು ಇನ್ನೂ ಹಂಗೆ ಇದೆ. ಅರೆ ಬಗ್ಗೆ ಕಾನೂನು ಇದೆ. ನೀವು ಬಿ ಜೆ ಪಿ ಗೌರ್ಮೆಂಟ್ ಬಂದು ಆ ಕಾನೂನು ಚೇಂಜ್ ಮಾಡಿದ್ರು, ನೀವು ಗೌರ್ಮೆಂಟ್ ಬಂದಮೇಲೆ ನೀವು ಚೇಂಜ್ ಮಾಡೋಕ್ಕಾಗಿಲ್ವಾ. ಅದಕ್ಕೆ ನಾವು ಏನಂದರೆ ಸುಮ್ಮನೆ ಸಿದ್ದರಾಮಯ್ಯ CM ಅವ್ರಿಗೆ ತುಂಬ ದೊಡ್ಡವರು, ಮುಸಲ್ಮಾನರಿಗೆ ತುಂಬ ಇದು ಪ್ರೀತಿ ಇವ್ರಿಗೆ ಅಂತ ಹೇಳಿಬಿಟ್ಟು ಒಂದು ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಈಗ ನಾವು ಅದೇ ಆಯ್ತಪ್ಪ, ಇದುವರೆಗೆ ನಮ್ಮ ಕರ್ನಾಟಕದಲ್ಲಿ ಬ್ರಾಹ್ಮಣ್ CM, ಲಿಂಗಾಯತ್ CM, ಒಕ್ಕಲಿಗ CM, ಕುರುಬ CM, ಯಾಕಪ್ಪ ದಲಿತ CM ಯಾಕೆ ಹಾಕ್ಕೊಡ್ದು ನಮ್ಮಲ್ಲಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟು ನಮ್ಮ ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ. ಅವರಿಗೆ ಪಾರ್ಟಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಡೆಲ್ಲಿನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಓಕೆ. ಈಗ ನಮ್ಮ ಹತ್ರ KH ಮುನಿಯಪ್ಪ ಇದ್ದಾರೆ, ಫುಡ್ ಮಿನಿಸ್ಟರು. ಅವರು 8 ಸಲ ಹೋಗಿದ್ದಾರೆ, ಎಲ್ಲಿಗೆ, ದಿಲ್ಲಿಗೆ ಹೋಗಿ ಅವರು ಅಲ್ಲೆಲ್ಲ ಒಳ್ಳೆ ಮಿನಿಸ್ಟ್ರಿ ನಡೆಸಿದ್ದಾರೆ. ಮತ್ತು ನಮ್ಮ ಇಷ್ಟಿಗೆ ರೈಲ್ವೆ ಮಿನಿಸ್ಟ್ರ್ ಕೂಡ ಆಗಿದ್ದರು, ಒಳ್ಳೆ ಅನುಭವ ಇದೆ. ಅವ್ರು ತಗೊಬರಲಿ, ಕಾಂಗ್ರೆಸ್ ಪಾರ್ಟಿ ಚೇಂಜ್ ಮಾಡಲಿ. ಈಗ ಇಲ್ಲಾಂದರೆ ಮತ್ತೆ ಜಿ ಪರಮೇಶ್ವರ್ ಇದ್ದಾರೆ, ಎಜುಕೇಟೆಡ್ ಪರ್ಸನ್ನು. ಈ ದಲಿತನವ್ರಿಗೆ ಯಾರನ್ನ ಒಬ್ಬರಿಗೆ ನೀವು ಸೀಮ್ ಮಾಡಿರಿ. ಏನು ಎಲ್ಲ ಕುರುಬಾ ಓಟಿಂದಾನೇ ನೀವು ಗೆದ್ದು ಬಂದ್ರ? ಯಾಕಂದರೆ ಮತ್ತೆ ಇಂಥವ್ರು ಬಂದರೆ, ಸ್ವಲ್ಪ ಅನುಭವ ಇರೋರು ಬಂದರೆ ನೋಡಿ, ಎಲ್ಲರೂ JDS ಬಿಟ್ಟು ಬಂದಿರೋರು ಅವರೆಲ್ಲ, ಅರ್ಥ ಆಯ್ತಾ.
ಇಲ್ಲಿ ಕಾಂಗ್ರೆಸ್ಸಲ್ಲಿ ಹೆಂಗಿದೆ ಅಂದರೆ ಒಂದು ಗ್ರೂಪ್ JDS, ಒಂದು ಸಂಘಟನೆ ಕಾಂಗ್ರೆಸ್, ಆ ಥರ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ಈಗ ಜೋರೆಲ್ಲ ತೋರಿಸ್ತಾ ಇರೋದು JDS ಬಂದವರು. ಇದು ಅವರು ಹೆಲ್ತ್ ಮಿನಿಸ್ಟರ್ ಇದ್ದರು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಹೌಸಿಂಗ್ ಮಿನಿಸ್ಟರ್ ಎಲ್ಲ ಬಂದರಲ್ಲ, ಅವರು ಎಲ್ಲ ಜಾತಿಗೆ ಒಂದೇ ಮಾನವತೆಯಿಂದ ತಗೊಂಡು ಹೋಗೋರು ಮನುಷ್ಯ. ಅವನು ಅಂಥ ಮನುಷ್ಯನ ತೊಗೊಂಡ್ಬಿಟ್ಟು ಡಿಸ್ಫಿಗರ್ ಮಾಡಿಬಿಟ್ರು. ಅವ್ರು ಸುಮ್ಮನೆ ಸೈಲೆಂಟ್ ಆಗಬೇಕೀಗಷ್ಟೇ. ಅವ್ರ ಮಿನಿಸ್ಟರ್ ಏನನ್ನ ಆಗಿದ್ದರೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾಯಿತ್ತು. ಅಂಥವ್ರಿಗೆಲ್ಲ ಇವರು ಮುಂದೆ ಬರೋಕ್ಕೆ ಕೊಡಲಿಲ್ಲ. ಅರ್ಥ ಆಯ್ತಲ್ಲ? ಇದು ಈ ಥರ ಒಂದು ನೋವಿದೆ. ಈಗ ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ಬೇರೆ ಪಾರ್ಟಿಗೆ ತಗೊಬರ್ತೀವೋ ಮಾಡ್ತೀವೋ ಏನೋ ಬೇರೆ ಅದು ತಪ್ಪಾಗತ್ತೆ. ಅದು ಕೋಮಾವತಿ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ನಾವು ಒಂದೇ ಮುಸ್ಲಿಮ್ದೇ ಮಾಡಬೇಕಂದ್ರೆ ಕೋಮಾವತಿ ಅಂತ ಬಂದ್ಬಿಡುತ್ತೆ. ಅದಾಗ್ಬಿಡ್ದು. ನಾವೆಲ್ಲ ಸೆಕ್ಯುಲರ್ ಅಲ್ವಾ? ನಾವೆಲ್ಲ ಒಂದೇ ಭೂಮಿ ಅಲ್ವಾ? ಒಂದು ಎಲ್ಲ ಒಂದೇ ಊಟ ತಿನ್ನೋರು, ಎಲ್ಲ ಒಂದೇ ನೀರು ಕುಡಿಯೋರು. ಅದು ತಪ್ಪಾಗತ್ತೆ. ಅದೇ ಇಷ್ಟೆಲ್ಲ ಹೇಳೋಕ್ಕೆ ಒಂದು ಮೊದಲು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾತು ಹೋಗಲಿ, ನಮ್ಮ ದಲಿತ್ಗೆ ಒಂದು ತಗೊಬರಲಿ ಯಾರಿಗನ CM. ಸಾಕು, ಇವರೆಲ್ಲ ಮಾಡಿ ಆಯಿತು. ಬ್ರಾಹ್ಮಣ ಆಯಿತು, ಕುರುಬ ಆಯಿತು, ದಲಿತ ಇದು ಲಿಂಗಾಯತ ಆಯಿತು, ಮತ್ತು ಒಕ್ಕಲಿಗ ಎಲ್ಲರೂ CM ಆಗಿದ್ರು. ಬಟ್ ನಮ್ಮದು ಆಗಲಿ. ಈಗ ಯಾರಿಗ ನಾವು ದಲಿತವ್ರಿಗೆ ಬರಲಿ. ಯಾಕಂದರೆ ಅವ್ರಿಗೆ ಸ್ವಲ್ಪ ಬಂದರೆ ಅನುಭವ ಇದೆ. ಅವ್ರಿಗೆ 8 ಸಲ ಪಾರ್ಲಿಮೆಂಟ್ ಹೋಗಿದ್ದಾರಲ್ಲ, ಅವ್ರಿಗೆ ಹೇಗೆ ತಗೊಂಡು ಹೋಗ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಅಂಥವ್ರು ಬಂದರೆ ಎಲ್ಲರಿಗೂ ಒಂದು ಸಮಾಧಾನ ಆಗುತ್ತೆ. ಅವರು ಆಲ್ ಇಂಡಿಯಾ ನೋಡಿದ್ದಾರೆ, ವಿದೇಶ ನೋಡಿದ್ದಾರೆ. ಅಂಥವ್ರು ಬಂದರೆ ನಮ್ಮ ರಾಜ್ಯಕ್ಕೆ ಎಷ್ಟು ಒಳ್ಳೆಯದಾಗತ್ತೆ ಅಂತ ನಮಗೆ ಒಂದು ಇದಿದೆ.